ದಾವಣಗೆರೆಯಲ್ಲಿ ಗುತ್ತಿಗೆದಾರನಿಂದಲೇ ಪಡಿತರ ಅಕ್ಕಿಗೆ ಕನ್ನ ಹಾಕಲಾಗಿದೆ. ಪಡಿತರ ಅಂಗಡಿಗಳಿಗೆ ಸಾಗಾಣಿಕೆ ಮಾಡುತ್ತಿದ್ದವನಿಂದಲೇ ದೋಖಾ ಆಗಿರುವುದು. ಹರಿಹರದ ಚಿಲ್ಲರೆ ಪಡಿತರ ಸಾಗಾಣಿಕೆ ಗುತ್ತಿಗೆದಾರನಿಂದ ಈ ಕೃತ್ಯ ನಡೆದಿದೆ. ದಾವಣಗೆರೆಯಲ್ಲಿ ಗುತ್ತಿಗೆದಾರನಿಂದ ಪಡಿತರ ಅಕ್ಕಿಗೆ ಕನ್ನ ಹಾಕಿರುವಂತಹ ವಿಚಾರ ಇದು. ಪಡಿತರ ಅಂಗಡಿಗಳಿಗೆ ಸಾಗಾಣಿಕೆ ಮಾಡುತ್ತಿದ್ದವನಿಂದಲೇ ದೋಖಾ ಆಗಿದೆ. ಹರಿಹರದ ಚಿಲ್ಲರೆ ಪಡಿತರ ಸಾಗಾಣಿಕೆ ಗುತ್ತಿಗೆದಾರ ಈ ರೀತಿಯಾದಂಥ ಕೃತ್ಯವನ್ನು ಎಸಗಿದ್ದಾನೆ. ಬಡವರಿಗೆ ತಲುಪುತ್ತಿದ್ದ ಅಕ್ಕಿಯಲ್ಲಿ ಭಾರಿ ಅಕ್ರಮ ಬಯಲಾಗಿದೆ. 50 ಕೆಜಿ ಮೂಟೆಯ ಸುಮಾರು 250ರಿಂದ 300 ಮೂಟೆ ಅಕ್ಕಿ ಕನ್ನ ಹಾಕಿರೋದು. ಮಲೇಬೆನ್ನೂರು ಪೊಲೀಸರು ಈಗ ಇವರನ್ನ ಸೆರೆ ಹಿಡಿದಿದ್ದಾರೆ. ಆ ಲಾರಿಯನ್ನ ಕೂಡ ಸೆರೆ ಹಿಡಿದಿದ್ದಾರೆ. ನೋಡಿ, ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. 250ರಿಂದ 300 ಮೂಟೆ ಅಕ್ಕಿಯನ್ನ ತೆಗೆದುಕೊಂಡು ಹೋಗ್ತಾ ಇದ್ದಂತ, ಕದ್ದುಕೊಂಡು ಹೋಗ್ತಾ ಇದ್ದಂತ ಲಾರಿಯನ್ನ ವಶಕ್ಕೆ ಪಡೆದಿರೋದು ಮಲೇಬೆನ್ನೂರು ಪೊಲೀಸ್ನವರು. ಬಡವರಿಗೆ ತಲುಪುತ್ತಿದ್ದ ಅಕ್ಕಿಯಲ್ಲಿ ಭಾರಿ ಅಕ್ರಮ ನಡೆದಿರೋದು ಬಯಲಾಗುತ್ತೆ. 50 ಕೆಜಿ ಮೂಟೆಯ ಸುಮಾರು 50 ಕೆಜಿ ತೂಕದ ಸುಮಾರು 250ರಿಂದ 300 ಮೂಟೆ ಅಕ್ಕಿಯನ್ನ ಕನ್ನ ಹಾಕಿದ್ರು ಇವರು ಅಕ್ಕಿಗೆ. ಮಲೇಬೆನ್ನೂರು ಪೊಲೀಸರ ಕಾರ್ಯಾಚರಣೆ ವೇಳೆ ಆರೋಪಿ ಲಾಕ್ ಆಗಿರುವುದು. ಅಕ್ರಮವಾಗಿ ಸಾಗಿಸುತ್ತಿದ್ದ ಪಡಿತರ ಅಕ್ಕಿಯ ಲಾರಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮತ್ತೊಂದೆಡೆ ಕೇಸ್ ಆಗದಂತೆ ಗುತ್ತಿಗೆದಾರ ಶಶಿಧರ್ನಿಂದ ಒತ್ತಡವನ್ನ ಕೂಡ ಹಾಕಲಾಗಿದೆ. ಒಬ್ಬ ಗುತ್ತಿಗೆದಾರ ಶಶಿಧರ್ ಅನ್ನೋನು ಯಾವುದೇ ರೀತಿಯಾಗಿ ಇದರ ಬಗ್ಗೆ ಕೇಸ್ ಹಾಕಬೇಡಿ ಅನ್ನೋ ನಿಟ್ಟಿನಲ್ಲಿ ಒತ್ತಡವನ್ನ ಹೇರಿದಾರಂತೆ. ಪ್ರಭಾವಿಗಳಿಂದ ಒತ್ತಡ ಹಾಕಿಸೋದಕ್ಕೆ ಶಶಿಧರ್ ಮುಂದಾಗಿದ್ದ ಅನ್ನೋ ಆರೋಪವನ್ನ ಕೇಳಿ ಬರ್ತಾ ಇದೆ. ಈಗ ಆರೋಪವನ್ನ ಮಾಡಲಾಗ್ತಾ ಇದೆ. ನೋಡಿ, ಮಲೇಬೆನ್ನೂರು ಪೊಲೀಸ್ನವರು ಈ ಕಾರ್ಯಾಚರಣೆಯನ್ನ ಮಾಡಿರೋದು. ಲಾರಿಯನ್ನ ವಶಕ್ಕೆ ಪಡೆದಿದ್ದಾರೆ. ಯಾರು ಕನ್ನ ಹಾಕ್ತಾ ಇದ್ರು ಅನ್ನೋದನ್ನು ಕೂಡ ಪತ್ತೆ ಹಚ್ಚಿದ್ದಾರೆ. ಬಡವರಿಗಾಗಿ ಅಕ್ಕಿಯನ್ನ ನೀಡಲಾಗುತ್ತೆ. ಆದರೆ ಇಲ್ಲಿ ನೋಡಿದ್ರೆ ಆ ಒಂದು ಬಡವರಿಗೆ ನೀಡುವ ಅಕ್ಕಿಗೆ ಕನ್ನವನ್ನ ಹಾಕಿರೋದು, ಅದು ಕೂಡ ಗುತ್ತಿಗೆದಾರ. ಎಂತೆಂಥ ಜನ ಇರ್ತಾರೆ ನೋಡಿ ನಮ್ಮ ಸುತ್ತಮುತ್ತ. ಬಡವರಿಗೆ ಅಂತ ಹೇಳಿ ಸರ್ಕಾರ ಅಕ್ಕಿಯನ್ನು ನೀಡುತ್ತೆ. ಆದರೆ ಇಲ್ಲಿ ಸೆಂಟರ್ನಲ್ಲಿ ಇರ್ತಾರಲ್ಲ ಕೆಲವರು, ನಡುವಲ್ಲಿ ಜನರು ಮತ್ತು ಸರ್ಕಾರದ ನಡುವಲ್ಲಿ ಇರ್ತಾರಲ್ಲ, ಅವರೇ ಈ ರೀತಿಯಾದಂಥ ಕೃತ್ಯವನ್ನು ಮಾಡೋದು.